ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ದಾಲ್ ಕಿಚಡಿನ ಹೆಂಗೆ ಮಾಡೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ಇದು ಭಾಳ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಅದ. ಮತ್ತೆ ಯಾಕೆ ತಡ ಮಾಡೋಣ್ರಿ, ಹೆಂಗೆ ಮಾಡಿವಂತ ತೋರಿಸ್ತೇನೆ ಬರ್ರಿ. ಇಲ್ಲಿ ನಾನು ಮೊದಲೇದಾಗಿ ಒಂದು ಕಪ್ನಷ್ಟು ನಾನು ತೊಗರಿಬೇಳೆನ ಹಾಕ್ಕೊಳ್ಳಕತ್ತೀನಿ ನೋಡ್ರಿ. ಕುಕ್ಕರಿಗೆ ಹಾಕ್ಕೊಂಡೆ. ಹಾಗೆ ನಾನು ಇನ್ನೊಂದು ಕಪ್ನಷ್ಟು ತೊಗರಿಬೇಳೆನ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ನಾನು ಫಸ್ಟ್ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಿಡ್ತೀನಿ ನೋಡ್ರಿ. ಸ್ವಲ್ಪ ಇದನ್ನು ತೊಳೆದು ಹಾಕೋರಿ, ಹೊಲಸದು ಇರುತ್ತೆ. ಸೊ ಹಾಗಾಗಿ ಇದಾದಮೇಲೆ ಇದಕ್ಕೆ ನಾನು ಒಂದು 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಕತ್ತೀನಿ. ನೀರು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಸಲಿಂದ 3 ವಿಸಲ್ ಕೂಗಿಸ್ಕೋರಿ. ಇದು ಬೇಳೆ ಚೆನ್ನಾಗಿ ಕುದಿಬೇಕು ನೋಡ್ರಿ, ಪೂರ್ತಿ ಅದು ಹಣ್ಣಗ ಕುದಿಬೇಕು. ಹಾಗಾಗಿ ಒಂದು 3 ವಿಸಲ್ನ ನೀವು ಕೂಗಿಸ್ಕೊಂಡ್ಬಿಡ್ರಿ, ಹೊಡೆಸ್ಕೊರಿ. ಈ ಕಡೆ ನಾನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ನಾನು ಒಂದು ಬಾಳ್ಗಿನ ಇಟ್ಕೊಳ್ಳಾಕತ್ತೀನಿ. ಇಟ್ಕೊಂಡು ಅದು ಬಿಸಿ ಆಗ್ತಿದ್ದಂಗೆ ನಾನು ಅದಕ್ಕೆ ಒಂದು 2 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ನಾನು ಎಣ್ಣೆ ಹಾಕ್ಕೊಂಡಾದ್ಮೇಲೆ 1-2 ಸ್ಪೂನಷ್ಟು ನಾನು ತುಪ್ಪನೂ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಈ ತುಪ್ಪ ಹಾಕಿ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಂಗೆ ನಾನು ಇಲ್ಲಿ ಇದಕ್ಕೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡು ಅದು ಚಟಪಟ ಅಂತ ಸ್ವಲ್ಪ ಇದಾದಮೇಲೆ ನಾನು ಅದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೆ ಸಣ್ಣಗೆ, 1 ಕಪ್ಪಷ್ಟು ಆಗೈತದೆ. ಅದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಅದನ್ನು ನಾನು ಪೂರ್ತಿ ಎಣ್ಣೆಲಿ ಹಾಕ್ಕೊಂಡು ಅದನ್ನು ಚಂದಾಗ ಎಣ್ಣೆ ಒಳಗೆ ಬಾಡಿಸ್ಕೊಳತ್ತೀನಿ. ಈ ಕಡೆ ನಾನು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಹಾಗೆ ಗಾರ್ಲಿಕ್ ಎರಡನ್ನೂ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದೊಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಾಕತ್ತೀನಿ. ಹಾಗೆ ನಾನು 1 ಸ್ಪೂನಷ್ಟು ನಾನು ಹಸಿ ಶುಂಠಿ ಪೇಸ್ಟ್ನ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಇದೇ ರೀತಿ ನಾವು ಸೌಟಿಂದ ಕೈ ಆಡಿಸ್ಕೊಂಡು ಪೂರ್ತಿ ಅದೆಲ್ಲನೂ ಎಣ್ಣೆ ಒಳಗೆ ಕರಗಬೇಕು ಅಲ್ಲಿವರೆಗೂ ನಾನು ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಸೌಟಿಂದ ಕೈ ಆಡಿಸ್ಕೊರಿ, ಪೂರ್ತಿ ಎಲ್ಲನೂ ಕರಗಬೇಕು ನೋಡೋದು. ಸೊ ಹಾಗಾಗಿ ಅದಕ್ಕೆ ನಾನು ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳತ್ತೀನಿ. ಹಂಗೆ ನಾನು ಒಂದು ಟಮಾಟಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಕೂಡ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾನು ಸೌಟಿಂದ ಪೂರ್ತಿ ಇದನ್ನು ಸೌಟಿಂದ ಕೈ ಆಡಿಸಿ ಅದು ಪೂರ್ತಿ ಎಣ್ಣೆ ಒಳಗೆ ನಾನು ಕರಗಾಕ ಬಿಡಾಕತ್ತೀನಿ. ಹಂಗೆ ನಾನು ಇದಕ್ಕೆ ಟೊಮೆಟೊ ಹಾಕಿದಾದ್ಮೇಲೆ ಅರಿಶಿನ ಹಾಕೋರಿ, ಉಪ್ಪು ಹಾಕೋರಿ. ಯಾಕಂದ್ರೆ ಟೊಮೆಟೊ ಮತ್ತು ಇವೇನು ಎಣ್ಣೆ ಒಳಗಿನ ಉಳ್ಳಾಗಡ್ಡೆ ಎಲ್ಲ ಹಾಕಿರ್ತೀನಿ ನೋಡ್ರಿ, ಅದೆಲ್ಲನೂ ಬೇಗ ಕರಗತ್ತೆ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ 1 ಚಮಚದಷ್ಟು ನಾನು ಧನಿಯಾ ಪುಡಿ ಅಂದ್ರೆ ಹವೀಜ್ ಪುಡಿ ಅಂತ ಏನು ಕರಿತೀವಿ ನೋಡ್ರಿ ನಾವು, ಹವೀಜ್ ಪುಡಿನ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಪೂರ್ತಿ ನಾನು ಸೌಟಿಂದ ಕೈ ಆಡಿಸ್ಕೊಂಡು ರುಚಿಗೆ ಖಾರ ಹಾಕ್ಕೊಳ್ಳತ್ತೀನಿ. 1-2 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ರೀ. ಹಾಕ್ಕೊಂಡು 1 ಸ್ಪೂನಷ್ಟು ನಾನು ಗರಂ ಮಸಾಲೆ, ಹಾಗೆ 1 ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳತ್ತೀನಿ. ಹಾಕ್ಕೊಂಡು ಈ ರೀತಿ ನೀವು ಸೌಟಿಂದ ಚಂದ ಕೈ ಆಡಿಸ್ಕೊಂಡು ಅದು ಪೂರ್ತಿ ಎಣ್ಣೆಲೆಲ್ಲ ಕರಗಲಿ ನೋಡ್ರಿ. ಈ ರೀತಿ ನೀರೇನು ಹಾಕೋಬೇಡ್ರಿ ಸದ್ಯಕ್ಕೆ. ಇದೆಲ್ಲ ಕರಗಿದ ಆದಮೇಲೆ ನಾವೇನು ಬೇಳೆ ಬೇಯಿಸಿಟ್ಕೊಂಡಿದ್ದೀವಿ ನೋಡ್ರಿ, ಬೇಳೆ ಕುದಿತ್ತಲ್ಲ ಅದನ್ನು 2 ಕಪ್ಪಷ್ಟು ಆಗೈತೆ. ಅದನ್ನು ಪೂರ್ತಿ ಹಾಕ್ಕೊಂಡು ಈ ರೀತಿ ನಾನು ಸೌಟಿಂದ ಕೈ ಆಡಿಸಿ ಅದನ್ನು ಚಂದಾಗ ನಾನು ಕುದಿಯಾಕ ಬಿಡ್ತೀನಿ ನೋಡ್ರಿ. ಈ ರೀತಿ ಚಂದಾಗ ಅದೆಲ್ಲನೂ ಕುದಿಬೇಕು. ಇದಕ್ಕೆ ನಾನು ಇನ್ನೊಂದು 1 ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಂಡು ಈ ರೀತಿ ಸೌಟಿಂದ ಕೈ ಆಡಿಸ್ಕೊಂಡು ಪೂರ್ತಿ ಇದು ಕುದಿಲಿ. ಇದೆಲ್ಲ ಹಸಿ ವಾಸನೆ ಹೋಗೈತೆ ನೋಡ್ರಿ. ಇವಾಗ ನಾನು ಒಂದು 2 ಕಪ್ನಷ್ಟು ರೈಸನ್ನು ತೊಗೊಂಡಿದ್ದೆ, ಮಾಡಿಟ್ಕೊಂಡಿದ್ದೆ. ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೊರಿ. ಇವಾಗ ಅನ್ನನ ಎಲ್ಲನೂ ಆರೈತದ ಇದ್ರಾಗ ಹಾಕ್ಕೊಂಡ್ಬಿಟ್ಟು ನಾನು ಸೌಟಿಂದ ಚಂದಾಗ ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ ನೋಡ್ರಿ. ಈ ರೀತಿ ಚಂದಾಗ ಅನ್ನಕ್ಕೆಲ್ಲನೂ ಮಸಾಲೆ ಎಲ್ಲನೂ ಪೂರ್ತಿ ಅಂಟ್ಕೊಳ್ಬೇಕು, ಬೇಳೆ ಬೇಯಿಸಿದ್ದೆಲ್ಲನೂ. ಇದಕ್ಕೆ ಹಂಗೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಬಿಸಿ ನೀರನ್ನ ಹಾಕ್ಕೊಳ್ಳಾಕತ್ತೀನಿ. ಬಿಸಿ ನೀರು ಹಾಕೋರಿ, ತಣ್ಣೀರು ಹಾಕೋತಿದ್ರೆ ಹಾಕೋಬೋದು, ಬಟ್ ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗಾಗಿ ನೋಡ್ರಿಲ್ಲೇ ನಾನು ಒಂದು 2 ಕಪ್ನಷ್ಟು ನಾನು ಫಸ್ಟ್ 1 ಕಪ್ನಷ್ಟು ಹಾಕಿದ್ದೆ. ಹಂಗೆ ನಾನಿಲ್ಲ ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಹಾಗಾಗಿ ನಾನು ಒಂದು 2 ಕಪ್ನಷ್ಟು ಬಿಸಿನೀರು ಹಾಕ್ಕೊಳ್ಳಾಕತ್ತೀನಿ. ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೋಡ್ರಿ ಇವಾಗ ನಿಮಗೆ ಖಾರ ಉಪ್ಪು ಏನಾದರೂ ಬೇಕನ್ನಿಸಿದ್ರೆ ನೀವು ಇವಾಗ ಖಾರ ಉಪ್ಪು ಎಲ್ಲನೂ ಆ್ಯಡ್ ಮಾಡ್ಕೊರಿ. ನಾನು ಸ್ವಲ್ಪ ಖಾರ ಹಾಕ್ಕೊಂಡೆ. ಹಂಗೆ ನಾನು ಒಂದು ಸ್ಪೂನಷ್ಟು ನಾನು ಕಸೂರಿ ಮೆಂತ್ಯನ ಚಂದಾಗ ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ತಿಕ್ಕೊಂಡು ಹಾಕೋರಿ, ಅದ್ರ ಪರಿಮಳ ಜಾಸ್ತಿ ಬರುತ್ತೆ. ಇವಾಗ ನೋಡ್ರಿ ಇದೆಲ್ಲನೂ ಹಾಕಿದ ಆದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳತ್ತೀನಿ. ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಕೊಡ್ರಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಅದೆಲ್ಲನೂ ಹಾಕಿದ ಆದಮೇಲೆ ಇವಾಗ ಸ್ವಲ್ಪ ಮುಚ್ಚಿಟ್ಬಿಡ್ರಿ. ಒಂದು ಸ್ವಲ್ಪ ಕುದೀತಂದ್ರೆ ಇವಾಗ ರೆಡಿ ಆಗೈತಿ. ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆಗೆ 1 ಸ್ಪೂನಷ್ಟು ನಾನು
ತುಪ್ಪನ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಪೂರ್ತಿ ಚಟಪಟ ಅಂತ ಸಿಡಿಲದ ಹಸಿದು ಹಾಕೋಬೇಡ್ರಿ. ಹಂಗೆ ನಾನು ಒಂದು 5ರಿಂದ 6 ಗೋಡಂಬಿ ಪೀಸನ್ನ ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಹಾಕ್ಕೊಂಡು ಕರಿಬೇವನು ಪೂರ್ತಿ ಚಟಪಟ ಅಂತ ಎಣ್ಣೆ ಒಳಗೆ ಪೂರ್ತಿ ಇದಾಗಬೇಕು ನೋಡ್ರಿ, ಅದು ಫ್ರೈ ಆಗಬೇಕು. ಹಂಗೆ ಆ ರೀತಿ ಮಾಡಿ ಇಟ್ಕೊಳ್ಳಾಕತ್ತೀನಿ. ಈ ರೀತಿ ನೀವು ಒಗ್ಗರಣೆನ ಮೇಲೆ ಹಾಕಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಅನ್ಸುತ್ತೆ. ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇವಾಗ ನಾನು ಒಂದು ಇದಕ್ಕೆ ಹಾಕ್ಕೊಳ್ಳಾಕತ್ತೀನಿ, ಒಂದು ಸಜ್ಜಿಗೆ ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನಾನು ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಸೊ ಅದನ್ನು ಇದ್ರ ಮೇಲೆ ಹಾಕೋಣಂತ ನೋಡಿರಿ. ಇವಾಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೋಟೆಲ್ದಾಗ ಹೆಂಗೆ ಕೊಡ್ತಾರಲ್ಲ ಆ ರೀತಿ ರೆಡಿ ಆಯ್ತು ನಮ್ಮದು ದಾಲ್ ಕಿಚಡಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಇದೆ ನೋಡಿರಿ. ಮೇಲ್ಗಡೆ ಒಂಚೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹಾಕ್ಕೊಂಡ್ಬಿಟ್ರಿ ಅಂತಂದ್ರೆ ಮಸ್ತ್ ಅನ್ಸುತ್ತೆ. ಹಾಗೆ ನೀವು ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗೈತಿ. ನೀವು ನೋಡಿದ್ರಲ್ಲ ದಾಲ್ ಕಿಚಡಿ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿನಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಾನು ಹೊಸ ವಿಡಿಯೋದೊಳಗೆ ಮತ್ತೆ ಬರ್ತೀನಂತ. ನಮಸ್ಕಾರ ರೀ.